ಕೆಲಸ ಮಾಡುತ್ತಿರುವ ಕಾರ್ಯನಿರತ ಪತ್ರಕರ್ತರು ಮಾತ್ರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ಸದಸ್ಯತ್ವ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ರವಿಕುಮಾರ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎನ್ಐ ನೋಂದಣಿ ಹೊಂದಿರುವ ದಿನಪತ್ರಿಕೆಗಳು ಕಡ್ಡಾಯವಾಗಿ ಕನಿಷ್ಠ 2 ವರ್ಷ ನಿಯಮಿತವಾಗಿ ಪ್ರಕಟಗೊಂಡಿದ್ದಲ್ಲಿ ಮಾತ್ರ ಅಂತಹ ಸಂಸ್ಥೆಗಳ ಪತ್ರಕರ್ತರು ಸದಸ್ಯತ್ವ ಪಡೆಯಲು ಅರ್ಹರಾಗಿರ್ತಾರೆ. ಇನ್ನು ಮಾಲೀಕರಿಗೆ ಸಂಘದ ಸದಸ್ಯತ್ವಕ್ಕೆ ಅವಕಾಶವಿರುವುದಿಲ್ಲ. ಪತ್ರಿಕೆಯ ಸಂಪಾದಕ, ಮುದ್ರಕ ಮಾಲೀಕರಾಗಿದ್ದರೆ ಮಾತ್ರ ಅವರಿಗೆ ಸದಸ್ಯತ್ವ ನೀಡಲು ಬೈಲಾದಲ್ಲಿ ಅವಕಾಶವಿರುತ್ತದೆ. ರಾಜ್ಯ ಮಟ್ಟದ ದಿನಪತ್ರಿಕೆ ವಿದ್ಯುನ್ಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಬ್ಬರಿಗೆ ಪ್ರತಿ ತಾಲೂಕಿಗೆ ಒಬ್ಬರಿಗೆ ಸದಸ್ಯತ್ವ ನೀಡಬಹುದು. ಅವರ ನೇಮಕಾತಿ ಸಂಸ್ಥೆಯ ಗುರುತಿನ ಕಾರ್ಡ್ ಸಂಪಾದಕರಿಂದ ಇತ್ತೀಚೆಗೆ ದೃಢೀಕರಣ ಲಗತ್ತಿಸಬೇಕು. ಇನ್ನು ರಾಜ್ಯ ಮಟ್ಟದ ಪತ್ರಿಕೆಗಳ ಬ್ಯೂರೋ ಕೇಂದ್ರದಲ್ಲಿ ಸದಸ್ಯತ್ವ ಕೊಡಬೇಕು. ಬ್ಯೂರೋ ಮುಖ್ಯಸ್ಥರು ಇತ್ತೀಚೆಗಿನ ದೃಢೀಕರಣ ಪತ್ರ ಕಡ್ಡಾಯವಾಗಿರ್ತದೆ ಅಂತ ಹೇಳಿದರು. ಇನ್ನು ಹೊಸ ಸದಸ್ಯತ್ವ ಪಡೆಯಲು ಕನಿಷ್ಠ 2 ವರ್ಷ ಸೇವಾವಧಿ ಕೆಲಸ ಮಾಡಿರಲೇಬೇಕು. 2 ಪುಟಗಳ ಜಿಲ್ಲಾ ಮಟ್ಟದ ದಿನಪತ್ರಿಕೆಗಳಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಂಪಾದಕರು ಸೇರಿದಂತೆ 4 ಜಿಲ್ಲಾದ್ಯಂತ ನಿರಂತರ ಪ್ರಸಾರ ಹೊಂದಿದರೆ ಪ್ರತಿ ತಾಲೂಕಿಗೆ ಒಬ್ಬರಂತೆ ಸದಸ್ಯತ್ವ ನೀಡಬಹುದು. ಜೊತೆಗೆ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಹೊರ ಜಿಲ್ಲೆಯಲ್ಲಿ ಸದಸ್ಯತ್ವ ನೀಡಬಾರದು ಅಂತ ಹೇಳಿದ್ರು. ಸಂಘದ ಸದಸ್ಯರಾದರೆ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳೋದ್ರಲ್ಲಿ, ಸಂಘಟನೆಯ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗಾಗಲೇ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಸರ್ಕಾರದ ಮಾನ್ಯತೆ ಪಟ್ಟಿಯಲ್ಲಿರ್ತಕ್ಕಂಥ ಏಕೈಕ ಸಂಘಟನೆ ಪತ್ರಕರ್ತರದು ಅಂದರೆ ಅದು ಕಾರ್ಯನಿರತ ಪತ್ರಕರ್ತರ ಸಂಘ. ಸರ್ಕಾರದ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ನೀತಿ ನಿಯಮಗಳನ್ನು ರೂಪಿಸುವಾಗ ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿಪ್ರಾಯವನ್ನು ಆಲಿಸುತ್ತೆ ಅಂತಕ್ಕಂಥದ್ದು ಸಂಘಟನೆಗಿರ್ತಕ್ಕಂಥ ಒಂದು ದೊಡ್ಡ ಅವಕಾಶ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ಸದಸ್ಯತ್ವವನ್ನು ಒತ್ತಿ ಹೇಳ್ತಿದ್ದೀವಿ ಅಂದರೆ, ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ನಿಮಗೊಂದು ಕೇವಲ ಒಂದು ಐಡೆಂಟಿ ಕಾರ್ಡ್ ಸಿಗುತ್ತೆ ಅನ್ನೋದು ಅಷ್ಟೇ ಅಲ್ಲ, ಅದರ ಆಚೆ ಸರ್ಕಾರದ ಸವಲತ್ತುಗಳನ್ನು ಮಾಡಬೇಕಾದ್ರೆ ಅವರು ಪರಿಗಣನೆಗೆ ಅವಕಾಶ ಸಿಕ್ತಂಗಾಗುತ್ತೆ. ಈಗಾಗಲೇ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತಕ್ಕಂಥ ಒಂದು 25 ವರ್ಷಗಳ ಹೋರಾಟಕ್ಕೆ ತಾತ್ವಿಕವಾದಂಥ ಜಯ ಸಿಕ್ಕಿದೆ. ಈಗಾಗಲೇ ಅದರ ಆನ್ಲೈನಲ್ಲಿ ಅಪ್ಲಿಕೇಶನ್ಸನ್ನ ವಾರ್ತಾ ಇಲಾಖೆಯಿಂದ ಕಾಲಪ್ ಮಾಡಿದ್ದಾರೆ. ಅದರಲ್ಲಿ ನಿಯಮಾವಳಿಗಳನ್ನು ಸರಳೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಭಾಳ ಜನರ ಅಭಿಪ್ರಾಯ ಇತ್ತು. ಅದು ಕೂಡ ಸರ್ಕಾರ ಒಪ್ಕೊಂಡಿದೆ. ಈಗ ಬಜೆಟ್ ಆದಮೇಲೆ ಅದನ್ನು ನಿಯಮಾವಳಿಗಳ ಸರಳೀಕರಣವಾಗಿ ಜಾರಿಗೊಳ್ಳುತ್ತೆ ಅಂತಕ್ಕಂಥ ಭರವಸೆ ಇದೆ. ಈ ಸರಿ ಬಜೆಟ್ನಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಒಂದು ಬಂಪರ್ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು CM ಹೇಳಿದ್ದಾರೆ. ಅದು ಯಾವ ಸ್ವರೂಪದಲ್ಲಿ ಇರುತ್ತೆ, ಏನಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಹಿಂದೆಂದೂ ಇಲ್ಲದಂಥ ಒಂದು ಒಳ್ಳೆ ಕೊಡುಗೆಯನ್ನು ಪತ್ರಕರ್ತರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದೆ. ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ವಿಶೇಷವಾಗಿ ನಾವು ಸರ್ಕಾರದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಕಾರ್ಯನಿರತ ಪತ್ರಕರ್ತರಿಗೆ ಕಾರ್ಡ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು, ಕ್ಯಾಶ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಬಹಳ ಸಮಸ್ಯೆ ಅಂದರೆ ಆ ಪತ್ರಕರ್ತರಿಗೆ ಆಸ್ಪತ್ರೆಗೆ ಹೋದಾಗ ತುರ್ತು ಚಿಕಿತ್ಸೆಗೆ ಬೇಕಾದಂಥ ಸವಲತ್ತು ಸಿಗಬೇಕು ಅಂತಕ್ಕಂಥದ್ದು ಸಂಘದ ಉದ್ದೇಶ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸದಸ್ಯತ್ವವನ್ನು ಪಡಿಬೇಕು. ಕಾರ್ಯನಿರತ ಪತ್ರಕರ್ತರು ಯಾರಿದ್ದಾರೆ ನಿಯಮಾವಳಿಗೆ ಅನುಸಾರವಾಗಿ ಸದಸ್ಯತ್ವವನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಿಮ್ಗೆ ಗಮನಕ್ಕೆ ತರ ಬಯಸ್ತೀನಿ. ಇದೇ ತಿಂಗಳು 9ನೇ ತಾರೀಕು ನಾವು ಒಂದು ವಾರ್ಷಿಕ ದತ್ತಿ ಪ್ರಶಸ್ತಿ, ಅತ್ಯಂತ ಮಹತ್ವದ ವಾರ್ಷಿಕ ದತ್ತಿ ಪ್ರಶಸ್ತಿ 9ನೇ ತಾರೀಕು ಕೊಪ್ಪಳದಲ್ಲಿ ನಡೀತಾ ಇದೆ. ಅವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆರಂಭಕ್ಕೆ ಮುಂಚೆ ಸಂಘದ ಸರ್ವ ಸದಸ್ಯರ ಸಭೆ ನಡೆಯುತ್ತೆ. ತುಂಬ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಡೀತಿರೋದ್ರಿಂದ ಆ ಸರ್ವ ಸದಸ್ಯರ ಸಭೆಗೆ ಯಾರೆಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿದ್ದೀರಿ ಈಗಾಗಲೇ ಅವರೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು. ಜೊತೆಗೆ ನಮ್ಮ ಜಿಲ್ಲೆಯ 2 ಹಿರಿಯ ಪತ್ರಕರ್ತರಿಗೆ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ. 3 ಜನಕ್ಕೆ ಒಂದು ಸ್ಥಾನಿಕ ಸಂಪಾದಕ ಚಂದ್ರಶೇಖರ್ ಶೃಂಗೇರಿ, ಗಿರೀಶ್ ಉಂಬ್ರಾಯ್ ಮತ್ತು ಕವಿತಾ ಅವರಿಗೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವ ಸಲ್ಲಿಸಬೇಕು. ನಮ್ಮ ಜಿಲ್ಲೆಗೆ ಬಂದ